Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಆ್ಯಂಡ್ ಗುರುವಾರ ಬೇರೆ ಬಂದಿದೆ ಇವತ್ತು ಹೊಸ ವರ್ಷ. ಸೊ ಹಾಗಾಗಿ ಟೆಂಪಲ್ಗೆ ಹೋಗಿ, ರಾಘವೇಂದ್ರ ಟೆಂಪಲ್ಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟ್ ಮುಂದಿನ ಕೆಲಸ ನೋಡೋಣ ಅಂತ. ಆ್ಯಂಡ್ ಸೊ ಆಚೆ ಕಡೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ ಟೆಂಪಲು? ಹಾಂ, ಕೈವಾರಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ವ್ಲಾಗ್ ಅಂತ. ಇವತ್ತು ವ್ಲಾಗ್ ಮಾಡ್ತಿರೋದು ನಾನು. ಸೊ ಹೇಗೆ ಹೋಗುತ್ತೆ ಡೇ ಅಂತ ನೋಡೋಣ. ಸೊ ಫಸ್ಟು ಟೆಂಪಲ್ಗೆ ಹೋಗಿ ಬಂದು ಆ್ಯಂಡ್ ನೆಕ್ಸ್ಟ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಬನ್ನಿ ಟೆಂಪಲ್ಗೆ ಹೋಗಿ ಬರೋಣ. ಸೊ ಗೈಸ್, ನಾನು ಆವಾಗಲೇ ಹೇಳ್ದಂಗೆ ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನ. ಆ್ಯಂಡ್ ಒಳ್ಳೆ ದರ್ಶನ ಆಯಿತು, ತುಂಬ ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ರೆಡಿ ಆಗಬೇಕು ನೆಕ್ಸ್ಟ್ ಟೆಂಪಲ್ಗೆ ಹೋಗೋದಕ್ಕೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋದು. ಸೊ ಗೈಸ್, ಇವಾಗ ಹೊರಟಿದ್ದೀವಿ. ಹಲೋ, ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸೊ ಇವಾಗ ಹೊರಟಿದ್ದೀವಿ. ಹಲೋ ಡ್ಯಾಡಿ, ಮಮ್ಮಿ, ಹಲೋ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ವಿ? ಆವಾಗಲೇ ಹೇಳೋದು ಮರ್ತಾಯಿತ್ತು. ಕೈವಾರಕ್ಕೆ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಸೊ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಆ್ಯಕ್ಚುಲಿ ಟೆಂಪಲು. ನಾನು ಅಷ್ಟೇ. ನಾವು 4 ಜನ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ನೋಡೋಣ. ನಮ್ಮಮ್ಮ ಹೋಗಿದ್ರು. ನಮ್ಮಮ್ಮ ಆಲ್ರೆಡಿ ಒಂದ್ಸತಿ ಹೋಗಿದ್ರಂತೆ. ನನಗೂ ಇವಾಗಲೇ ಗೊತ್ತಾಗ್ತಿರೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನು ಚಿಕ್ಕವಳಿರ್ಬೇಕಾದ್ರೆ. ಸೊ ಫೈನ್. ಸೊ ಇವಾಗ ಹೊರಡೋಣ ಟೆಂಪಲ್ಗೆ. ಆ್ಯಂಡ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಫಸ್ಟು ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆ್ಯಂಡ್ ದೆನ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ. ಸೊ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದು ದೇವನಹಳ್ಳಿ ರೂಟಲ್ಲ, ಇದು ವಿಜಿಪುರ. ಆ್ಯಂಡ್ ಆನ್ ದ ವೇ ಇಲ್ಲಿ ಏನು ಹೋಟ್ಲ್ ಹೆಸರು? ಶ್ರೀದೇವಿ ಹೋಟ್ಲು. ಹಾಂ, ಶ್ರೀದೇವಿ ಭವನ್. ತುಂಬ ಚೆನ್ನಾಗಿತ್ತು, ತುಂಬ ಕ್ವಿಕ್ ಆಗಿತ್ತು ಸರ್ವಿಸು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬ್ರೇಕ್ಫಾಸ್ಟು. ನಿಮಗೆ ಇಷ್ಟ ಆಯಿತಾ? ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತಾ ಒಮ್ಮೆ? ಸರ್ವಿಸು ಚೆನ್ನಾಗಿತ್ತು, ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿತ್ತು, ಕ್ವಿಕ್ ಆಗಿತ್ತು. ಸೊ ಇವಾಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಕೈಲಾಸಗಿರಿ ಹಿಲ್ಸ್. ಸೊ ಇದಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಅದಾದಮೇಲೆ ಕೈವಾರಕ್ಕೆ ಹೋಗೋಣ ಅಂತ. ಸೊ ಫಸ್ಟ್ ಟೈಮ್ ಈ ಕಡೆ ಬಂದು ಜಾಗನ ಎಕ್ಸ್ಪ್ಲೋರ್ ಮಾಡ್ತಿರೋದು. ಸೊ ಬನ್ನಿ ನೋಡೋಣ ಹೇಗಿದೆ ಜಾಗ ಅಂತ.
ಸೊ ಗೈಸ್ ದರ್ಶನ ಮುಗೀತು, ಒಳ್ಳೆ ದರ್ಶನ ಆಯಿತು. ತುಂಬ ರಶ್ ಇತ್ತು, ರಜೆ ಅಲ್ವಾ, ಸೊ ಹಾಗಾಗಿ ರಶ್ ಇತ್ತು. ಓಕೆ, ಫಸ್ಟ್ ಟೈಮ್ ಬಂದಿದ್ದು ನಾನು ಈ ಟೆಂಪಲ್ಗೆ. ತುಂಬ ಒಳ್ಳೆ ದರ್ಶನ ಆಯಿತು. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದೇನು ಅಂತಂದರೆ ಪೀಸ್ಫುಲ್ ಆಗಿತ್ತು. ಆ್ಯಂಡ್ ಅಲ್ಲಿ ಫೋಟೋ ಇಟ್ಕೊಳ್ಳೋದಕ್ಕೆ ಬಿಟ್ಟರು, ನಂಗೆ ಅದು ತುಂಬ ಖುಷಿ ಆಯಿತು. ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಮಸ್ಕಾರ ಮಾಡಿ ಅಲ್ಲೇ ಕೂತಿದ್ದು. ಆ್ಯಂಡ್ ಊಟ ಕೂಡ ಅಷ್ಟೇ, ಪ್ರಸಾದ ತುಂಬ ಚೆನ್ನಾಗಿತ್ತು. ಸಿಹಿ ಪೊಂಗಲು, ಅನ್ನ ಸಾರು, ಎಲ್ಲ ತರಕಾರಿ ಹಾಕಿ ಸಾರು ಮಾಡಿದರು. ಆ್ಯಂಡ್ ಮಜ್ಜಿಗೆ ಅಂತೂ ಈ ಕಡೆ ಎಲ್ಲರೂ ನಾಟಿ ಇದು ಮೊಸರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಾಯಲ್ಲಿ ಇಟ್ಟಿದ ತಕ್ಷಣ ಗೊತ್ತಾಗುತ್ತೆ ನಮಗೆ. ನಾವು ರೆಗ್ಯುಲರಾಗಿ ನಮ್ಮ ಮನೆಗಳಲ್ಲಿ ಮೊಸರು ತಿನ್ನೋದಕ್ಕೂ ಈ ಥರ ನಾವು ಆಚೆ ಬಂದಾಗ ದೇವಸ್ಥಾನದಲ್ಲಿ ಸ್ಪೆಷಲ್ ಈ ಥರ ಮಜ್ಜಿಗೆನ ತಿಂದಾಗ ತುಂಬ ಚೆನ್ನಾಗಿರುತ್ತೆ. ಅದು ಮಾತ್ರ ಅಲ್ಟಿಮೇಟ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಕೈಲಾಸಗಿರಿ ಬೆಟ್ಟಕ್ಕೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ಆ್ಯಂಡ್ ಆ್ಯಕ್ಚುಲಿ ನಾವು ಗೂಗಲಲ್ಲಿ ಮ್ಯಾಪಲ್ಲೂ ನೋಡಿದ್ವಿ, ತುಂಬ ರಶ್ ಇತ್ತು. ಆ್ಯಂಡ್ ಅಲ್ಲಿ ಬಂದವರು ಹೇಳಿದ್ರು ತುಂಬ ರಶ್ ಇದೆ, ಹೋದರೆ ನಾವೇ ಆಚೆ ಬರೋದಕ್ಕೆ 1 hour ತೊಗೊಂಡ್ವಿ ಅಂತ. ಇನ್ನು ನಾವು ಹೋದರೆ ಇನ್ನೂ ಲೇಟ್ ಆಗುತ್ತೆ ಅಂತೇಳಿ, ಸೊ ಅದಕ್ಕೆ ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಸೊ ಕೈವಾರ ತಾತ ದೇವಸ್ಥಾನಕ್ಕೆ ಹೋಗಿ ಇವಾಗ ಆನ್ ದ ವೇ ಸ್ವಲ್ಪ ಅವರೆಕಾಯಿ, ಕಡಲೆಕಾಯಿ, ಸೊ ಈ ಥರದಲ್ಲಿ ಏನಾದ್ರು ಸಿಕ್ಕಿದ್ರೆ ಅದು ತೊಗೊಂಡು ಹೋಗೋಣ ಅಂತ ಮನೆಗೆ. ಸೊ ನೋಡೋಣ, ಇನ್ನು ಆನ್ ದ ವೇ ಇನ್ನು ಹೋಗ್ಬೇಕಾದ್ರೆ ಏನಾದರೂ ಸಿಗುತ್ತೋ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ಇನ್ನೇನು ಒಂದು 10 minutes ಮನೆಗೆ ರೀಚ್ ಆಗ್ತೀವಿ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಆ್ಯಂಡ್ ಸೊ ಆನ್ ದ ವೇ ಬರ್ತಾ ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಕಡಲೆಕಾಯಿ ಮತ್ತು ಅವರೆಕಾಯಿ ತೊಗೊಂಡ್ವಿ. ಆ್ಯಂಡ್ ಕಬ್ಬಿನ ಹಾಲು ಕುಡಿದ್ವಿ. ಆ್ಯಂಡ್ ಅಲ್ಲಿ ಜಾತ್ರೆ ಎಲ್ಲ ನಡೀತಿತ್ತು, ಊರ ಜಾತ್ರೆ ಸಖತ್ತಾಗಿತ್ತು. ಅದು ಕೂಡ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅಲ್ಲಿ ಕಡಲೆಪುರಿ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ತುಂಬ ಒಳಗಡೆ ಎಲ್ಲ ಹೋಗೋದಕ್ಕಾಗಿಲ್ಲ, ಆಚೆ ಕಡೆ ಮಾತ್ರ ಸುಮ್ಮನೆ ಸ್ಟಾಲ್ಸ್ ಎಲ್ಲ ಹಾಕಿದ್ರು, ಸುಮ್ಮನೆ ನೋಡಿಕೊಂಡು ಬಂದ್ವಿ. ಆ್ಯಂಡ್ ತುಂಬ ಚೆನ್ನಾಗೆ ವೆಲ್ ಸ್ಪೆಂಟ್ ಡೇ, ತುಂಬ ಖುಷಿಯಾಗಿ ಚೆನ್ನಾಗಿತ್ತು. ಹೇಗಿತ್ತು ಡ್ಯಾಡಿ? ಹೇಗಿತ್ತು ಮಮ್ಮಿ? ಚೆನ್ನಾಗಿತ್ತು. ಹೇಗಿತ್ತು ಅವನಿ ಡೇ ಇವತ್ತು? ಸೂಪರ್ ಆಗಿತ್ತು, ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಒಂದು ಜಾಗ ಮಾತ್ರ ಮಿಸ್ ಆಯಿತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾವು ರಜಾ ಇದ್ದಾಗ ಎಲ್ಲ ಕಡೆ ಹೋದಾಗ ಸೊ ಹಾಗೆ ಆಗುತ್ತೆ. ಸೊ ನೋ ವರೀಸ್. ಸೊ ಇನ್ನೊಂದ್ಸತಿ ರಜಾ ಇಲ್ದಿರೋ ಟೈಮಲ್ಲಿ ಹೋದಾಗ ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ಅಂತ. ಫೈನ್. ಸೊ ಅಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಹೋಪ್ಫುಲಿ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನು ವರ್ಷ ನಮಗೆ ಆ್ಯಕ್ಚುಲಿ ಕ್ಯಾಲೆಂಡರ್ ಪ್ರಕಾರ ನ್ಯೂ ಇಯರ್ ಇದು Jan 1 ಆ್ಯಂಡ್ ನಮಗೆ ಹೊಸ ವರ್ಷ ಬಂದು ಯುಗಾದಿಗೆ. ಸೊ ಯುಗಾದಿಗೆ ನಾವೆಲ್ಲನೂ ಇನ್ನೊಂದ್ಸತಿ ಹೊಸ ವರ್ಷನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ಲ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.